ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ವೇದ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ 2:30 ಅಲ್ಲ, 2:30ಗೆ ಮನೆ ಬಿಟ್ಟಿದ್ದು. ರೂಮ್ ಸೇರಿದ್ದು ಅರೌಂಡ್ 4:30 ಈವ್ನಿಂಗ್. ಫ್ಲೈಟು ಹತ್ತಿದ್ದು 6:20ಗೆ ಬಿಟ್ಟಿದ್ದು. 7:30 ಅರೌಂಡಾಗೆ ಬಂದ್ವಿ. ಸೊ ನಮ್ಮ ಕ್ಯಾಬ್ ಡ್ರೈವರ್ ವೆಯ್ಟ್ ಮಾಡ್ತಿದ್ರು. ಸಾರಿ ಅಲ್ಲ, ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ 15 ಮಿನಿಟ್ಸ್ಗೆ ಅವ್ರು ಬಂದು ನಮ್ಮನ್ನು ಡೆಸ್ಟಿನೇಷನ್ಗೆ ಕರ್ಕೊಂಬರ್ತಿದ್ರು. ಸೊ ಮೀನ್ ವ್ಯಾಲ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದೆರಡು ಪ್ಲೇಸಸ್ ನೋಡಿಕೊಂಡು, ಒಂದು ಸ್ಪೈಸ್ ಪ್ಲಾಂಟೇಶನ್ ಮತ್ತು ಒಂದು ರೆಸಾರ್ಟ್ ವಿಚ್ ಇಸ್ ದಟ್ ವಂಡರ್ ವ್ಯಾಲಿ ರೆಸಾರ್ಟ್, ಅದನ್ನು ಮುಗಿಸ್ಕೊಂಡು ದೆನ್ ಸ್ಟಾರ್ಟೆಡ್ ಟು ಮುನ್ನಾರ್. ಅಲ್ಲಿಂದ ಬರ್ತಾ ಸ್ವಲ್ಪ ಟೀ ಪ್ಲಾಂಟೇಶನ್ಸ್ ಎಲ್ಲ ಇತ್ತು. ಜಸ್ಟ್ ವ್ಯೂ ನೋಡಿದಷ್ಟೇ. ಬಟ್ ವಿ ಆರ್ ಗೋಯಿಂಗ್ ಟುಮಾರೋ. ಬುಕ್ ಮಾಡಿದ್ದು ರೂಮಿಗೆ ಅರೈವ್ ಆಗೋಕ್ಕೆ 4:30 ಆಗಿತ್ತು. ವಿ ಆರ್ಡರ್ಡ್ ಟೀ ಆ್ಯಂಡ್ ಬ್ಲ್ಯಾಕ್ ಕಾಫಿ. ಇದು ಹೋಟೆಲ್ನ ಎಂಟ್ರೆನ್ಸ್. ಪಾಟ್ಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ತುಂಬ ಗಿಡಗಳಿತ್ತು. ಕೇರಳ ಹೋದಾಗಿಂದ ನಾನು ಫುಲ್ ಗ್ರೀನರಿ ಮಂಜು ಇದೇ ನೋಡ್ತಿದ್ದಿದ್ದು. ನಾನಂತೂ ಹೋಗಿದ್ದ ಕೂಡಲೇ ಕಾಫಿ ಬೇಕು ಅಂದೆ. ಆ ಹಟ್ ಕೆಳಗಡೆ ಕುತ್ಕೊಂಡು ಕಾಫಿ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸುಮಾರು ಹೊತ್ತು. ರೂಮ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ನಿದ್ದೆ ಮಾಡಿ ವ್ಯೂ ನೋಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು. ವೆದರ್ ಮಾತ್ರ ಸಖತ್ತಾಗಿ ಸಪೋರ್ಟ್ ಮಾಡ್ತಿತ್ತು. ತುಂತುರು ಮಂಜು, ತಣ್ಣಗೆ ಬೀಸ್ತಾ ಇದ್ದಿದ್ದು ಗಾಳಿ. ಅಲ್ಲೊಂದು ಲೇಕ್ ಏನೋ ಇದೆ ಅನಿಸುತ್ತೆ. ಹೋಗೋಣ ನಡಿ, ಚಳಿ ಆಗ್ತದೆ. ಇದಕ್ಕೇನಾದ್ರು 1 ಮಿಲಿಯನ್ ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ಸಿಮ್ಲಾ ಕರ್ಕೊಂಡು ಹೋಗ್ತೀನಿ. ಆ ದುಡ್ಡಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ. 1 ಮಿಲಿಯನ್ ಏನಕ್ಕೆ ಕೇಳ್ತೀಯಾ? ಇನ್ನೂ ಸ್ಟಾರ್ಟೇ ಮಾಡಿಲ್ಲ. 1K ಆಗಲಿ ಫಸ್ಟು ಅಂತ ಹೇಳ್ಕೊ. ನೋಡಿದ್ರೆ ಬೆಟ್ಟ ನೋಡಿಬೇಕು. ನಮಗೆ ಅಷ್ಟು ದೊಡ್ಡ ಆಸೆ ಎಲ್ಲ ಚಿಕ್ಕ ಫಸ್ಟು ಬೆಟ್ಟ ಹೊಡೆದ್ರೆ ಗುಡ್ಡ ಅದ್ರ ಬರ್ತದೆ ಅಂತ ಅಲ್ಲ. 1K ಅಥವಾ 10K ಆದರೆ ಕೂರ್ಗೂ ಕರ್ಕೊಂಡೋಗು. ಆಯಿತು. 10K ಆದರೆ ಕೂರ್ಗಿಗೆ. 1K ಆದರೆ ನಂದು ಇರ್ತದೆ. 1K ಆಗಿಲ್ಲ ಆದರೆ 100 ಆದರೆ ದೊಡ್ಡಬಳ್ಳಾಪುರಕ್ಕೆ. ದೊಡ್ಡಬಳ್ಳಾಪುರ ಅದು ಏನೂ ಆಗಿಲ್ಲ ಅಂದರೆ ದೊಡ್ಡಬಳ್ಳಾಪುರದಲ್ಲೇ ಇರ್ತೀನಿ. ಇದ್ದಿದ್ದು ಚಿಕ್ಕ ರೂಮ್ ಆದರೂ ನೀಟಾಗಿ ಮೇಂಟೈನ್ ಅಂತೂ ಮಾಡಿದರು. ಮೇನ್ ವಾಶ್ರೂಮ್ ಕ್ಲೀನಾಗಿರಬೇಕಿತ್ತು. ವಾಶ್ರೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೂ ಒಂದು ಕಡೆ ಭಯ ಆಗ್ತಾಯಿತ್ತು. ಬಿಕಾಸ್ ಈ ಹೋಟೆಲ್ ಹಿಂದೆ ಬರೀ ಗಿಡ ಮರಗಳಿದೆ. ಎಲ್ಲಿ ಹುಳ ಬರುತ್ತೋ ಏನು ಬರುತ್ತೋ ಅಂತ ಭಯ ಆಗ್ತಿತ್ತು. ಬೆಳಗ್ಗೆ ಎದ್ದು ಫಸ್ಟ್ ಸನ್ರೈಸ್ ನೋಡೋಣ ಅಂತ ಬಂದ್ವಿ. ಸೂರ್ಯ ಎದ್ದಿದ್ದಾನೆ, ಮೋಡಗಳು ಅಡ್ಡ ಇದ್ದಾವೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಮುನ್ನಾರಿಗೆ ಹೊರಟ್ವಿ. ಕಂಪ್ಲೀಟ್ ಗ್ರೀನರಿ. ಅದನ್ನು ನೋಡ್ತಾ ವಿಡಿಯೋ ಕೂಡ ಮಾಡೋದು ನೋಡ್ಕೊಂಡೆ. ಅಲ್ಲಿ ಒಂದು ಪ್ಲಾಂಟೇಶನ್ ಹತ್ರ ಫೋಟೋ ಶೂಟ್ ಎಲ್ಲ ಮಾಡಿಸ್ಬೋದಾಗಿತ್ತು. ಸೊ ನಮ್ಮ ಡ್ರೈವರ್ ಕರ್ಕೊಂಬಂದು ಅಲ್ಲಿ ಬಿಟ್ಟು ನಾವು ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಒಂದಷ್ಟು ದೂರ ನಡ್ಕೊಂಬಂದು ವ್ಯೂ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ಓ ಮೈ ಗಾಡ್, ಇಟ್ ವಾಸ್ ಅಮೇಝಿಂಗ್. ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ ವ್ಯೂ ನೋಡ್ತಾ. ಈ ಪ್ಲಾಂಟೇಶನ್ಗೆಲ್ಲನೂ ಜರಿಯಾಗಿ ಹರ್ಕೊಂಬರ್ತಿರುತ್ತೆ ನೀರು. ಅದನ್ನು ನೋಡೋದಕ್ಕೆ ಒಂದು ಮಜಾ. ಬ್ಯೂಟಿಫುಲ್. ಕಾರಲ್ಲಿ ಬರ್ತಾ
ಲೆಫ್ಟ್ ಸೈಡ್ ನೋಡಲೋ ರೈಟ್ ಸೈಡ್ ನೋಡಲೋ ಗೊತ್ತಾಗ್ತಾ ಇರಲಿಲ್ಲ. ಯಾವ ಕಡೆ ನೋಡಿದ್ರೂ ಗ್ರೀನರಿ. ಯಪ್ಪ ಏನು ಬ್ಯೂಟಿ ಅಂದರೆ ವಾವ್. ನಮ್ಮ ಡ್ರೈವರು ಇಲ್ಲಿ ಹೇಳ್ಕೊಳ್ಳಿ ಫೋಟೋ ತೆಗಿತೀನಿ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡು ಅಂತ ಹೇಳಿ ಇಳಿಸಿ ಒಂದಷ್ಟು ಫೋಟೋಸ್ನ ತೆಗೆದುಕೊಟ್ರು ನಮಗೆ. ಬೊಟಾನಿಕಲ್ ಗಾರ್ಡನ್ಗೆ ಬಂದಿದ್ದೀವಿ. ಮಳೆ 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 ಎಲ್ಲೋಡಿದ್ರೂ ಮಳೆ. ಮುನ್ನಾರಲ್ಲೂ ಮಳೆ ಇತ್ತು, ಇಲ್ಲೂ ಮಳೆ ಇದೆ. ಹಾಗೆ ಟೀ ಫ್ಯಾಕ್ಟ್ರಿಗೂ ಹೋಗಿದ್ವಿ. ಟೀ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದ್ವಿ. ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನೆಕ್ಸ್ಟ್ ಎರವಿಕುಲಂ ನ್ಯಾಷನಲ್ ಪಾರ್ಕ್ಗೆ ಹೊರಟ್ವಿ ವೈಲ್ಡ್ ಗೋಟ್ಸ್ ನೋಡಲಿಕ್ಕೆ ಅಂತ. ಓನ್ ವೆಹಿಕಲ್ಸ್ನ ಬಿಡೋದಿಲ್ಲ, ಅವ್ರದ್ದೇ ಬಸ್ ಇದೆ, ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಇಲ್ಲಿಂದ ನನ್ನ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಏನಿದು ವೆಸ್ಟರ್ನ್ ಘಾಟ್ಸಲ್ಲೇ
ಅತಿ ಎತ್ತರವಾದ ಪ್ರದೇಶ ಪ್ರದೇಶ ಅಲ್ಲಿ ಟಾಪ್ ಪೀಕ್ ಕಾಣ್ತಾ ಇಲ್ಲ. ಇಲ್ಲೆಲ್ಲ ಲೀಚಸ್ ಜಾಸ್ತಿ ಇರುತ್ತೆ. ಓ ಮೈ ಗಾಡ್, ಇಲ್ಲಿ ಬರೋ ಸುಸ್ತಾಯ್ತು. ಮಳೆ ಜೋರಾಯಿತು. ಫೈನ್ ಕೊಡ್ತಾ ಆಯಿತು. ಏನಿದೆಲ್ಲ ಇಲ್ಲಿಂದ ಆಚೆಗೆ. ಲವ್ ದೆಮ್ ಬಟ್ ಡೋಂಟ್ ಟಚ್ ದೆಮ್. ವೈಲ್ಡ್ ಗೋಟ್ಸ್. ಇಲ್ಲಿಂದ ಆಚೆ ಸ್ಟಾರ್ಟ್ ಅನ್ಸುತ್ತೆ, ಅದಕ್ಕೆ ಅವ್ರು ಮೇಲೆ ಹೋಗ್ತಾ ಹೋಗ್ತಾ ಸಣ್ಣಕ್ಕೆ ಫಾಲ್ಸ್ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ತುಂಬ ಜನ ಗೋಟ್ಸ್ ಕಾಣಿಸ್ತಿಲ್ಲ ಅಂತ ಎಲ್ಲ ವಾಪಸ್ ಬರ್ತಿದ್ರು. ನಮಗೂ ಕಾಣಿಸೋದಿಲ್ಲ ಅಂತ ಡಿಸಪಾಯಿಂಟ್ ಆದ್ವಿ. ಅಲ್ಲಿವರೆಗೂ ಏನಕ್ಕೆ ಹೋಗೋದು ಮತ್ತೆ ವಾಪಸ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ಹೋದ್ವಿ. 5 ಮಿನಿಟ್ಸ್ ವೆಯ್ಟ್ ಮಾಡೋದಕ್ಕೆ ಈ ವ್ಯೂ ಸಿಕ್ತು. ಮತ್ತು ಕಡೆಯಲ್ಲಿ ಮಸಾಜ್ ಸೆಂಟರ್ಗೆ ಹೋಗಿದ್ವಿ. ಅಲ್ಲಿ ಇರುವೆ ಕೂಡನ್ನು ಇಟ್ಟಿದ್ರು, ಇಷ್ಟ ಆಯಿತು, ಒಂದು ಫೋಟೋ ತೊಗೊಂಡೆ. ಮಾರ್ಷಿಯಲ್ ಆರ್ಟ್ಸ್ ಇತ್ತು, ಅಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಸಂಜೆ ಆನೆ ಸವಾರಿಗೆ ಹೋದ್ವಿ. ತುಂಬ ದೊಡ್ಡ ಕ್ಯೂ ಇತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದ್ವಿ. ಅಲಿಪಿ ರೀಚ್ ಆದ್ವಿ. ಬೋಟ್ ಹೌಸ್ಗೆ ಹೋಗ್ತಾ ಇದ್ದೀವಿ.
ಬೋಟ್ ಹೌಸ್ಗೆ ಚೆಕ್ ಇನ್ ಆದ್ವಿ. ಹಾಗೆ ಒಂದಷ್ಟು ದೂರ ಕರ್ಕೊಂಡು ಹೋದರು. ಅಲ್ಲಿ ಲಂಚ್ ಮುಗಿಸಿ ವಾಪಸ್ ಆದ್ವಿ. ವ್ಯೂ ಮಾತ್ರ ಮಸ್ತಾಗಿತ್ತು. ಇದು ಬ್ಯಾಕ್ ವಾಟರ್ ಅಷ್ಟೇ, ಬ್ಯಾಕ್ ವಾಟರಲ್ಲಿ ಮಾತ್ರ ಕರ್ಕೊಂಡು ಹೋಗಿದ್ರು. ಆಲ್ಮೋಸ್ಟ್ ನಾವು ಹೊರಗಡೆ ಕುತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡೋದಾಯಿತು. ಸುಮ್ಮನೆ ನಿದ್ದೆ ಮಾಡಿದ್ದಷ್ಟೇ ಅನಿಸುತ್ತೆ. ನಾವು ಅದಕ್ಕೋಸ್ಕರ ರೂಮ್ ತೊಗೊಂಡಿದ್ದೀವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮ ಬೋಟ್ ಹೇಗೆ ಕಾಣಿಸುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ, ಬಟ್ ಬೇರೆಯವ್ರ ಬೋಟ್ನ ನೋಡಿ ಅದೆಷ್ಟು ಚೆನ್ನಾಗಿದೆ ಇದೆಷ್ಟು ಚೆನ್ನಾಗಿದೆ ಅಂತ ಮಾತಾಡ್ಕೊಳ್ತಾ ಇದ್ದಿದ್ದೆ ಜಾಸ್ತಿ. ಅದರಲ್ಲಿ ಬರೀ ಕಾಂಪಿಟೇಷನ್. ನಮ್ಮ ಬೋಟ್ ಸ್ಪೀಡಾಗಿ ಹೋಗಬೇಕು ಅಂತ ನಾವು ಹೇಳ್ತಿದ್ವಿ, ಸ್ವಲ್ಪ ಫಾಸ್ಟಾಗಿ ಓಡಿಸಿ ಅಂತ. ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಮಲಯಾಳಂ ಬರಲ್ಲ. ಅಷ್ಟು ಅರ್ಥ ಮಾಡ್ಕೊತಿದ್ರು ಇಂಗ್ಲೀಷಲ್ಲಿ ಕನ್ವೆ ಮಾಡೋದನ್ನು. ಆದರೆ ಕುಕ್ಕಿಗೆ ಮಾತ್ರ ಚೆನ್ನಾಗಿ ಬರ್ತಾಯಿತ್ತು ಇಂಗ್ಲೀಷು. ಸೊ ಒನ್ ಡೇ ನಮಗೆ ಫಿಶ್ ಬೇಕು ಅಂತ ಕೇಳಿದ್ವಿ. ಅವರು ಹೊರಗಡೆ ಹೋಗಿ ತರಬೇಕಾಗುತ್ತೆ ಅಂದರು. ಸೊ ಅವ್ರ ಜೊತೆನೇ ಹೊರಗಡೆ ಹೋಗಿ ಯಾವ ಥರ ಫಿಶ್ ಬೇಕೋ ತೊಗೊಂಡು ಬಂದು ಮಾಡಿಸ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿಕೊಟ್ಟಿದ್ರು ಮಾತ್ರ. ನಮ್ಮ ಬೋಟಲ್ಲಿ ಒಂದು ನಾವು, ಇನ್ನೊಂದು ಫ್ಯಾಮಿಲಿ ಇತ್ತು. 2 ರೂಮ್ಸ್ ಇದ್ದಿದ್ದು. ಸೊ ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಏರ್ಪೋರ್ಟಿಗೆ ಹೋಗ್ತಿದ್ವಿ. ಆನ್ ದ ವೇ ಬೀಚ್ ಇದೆ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಡ್ರೈವರ್. ಬೀಚಲ್ಲಿ ಒಂದಷ್ಟೊತ್ತು ಎಂಜಾಯ್ ಮಾಡಿದ್ವಿ. ಫ್ಲೈಟ್ಗೆ ಟೈಮ್ ಆಗಿದ್ದರಿಂದ ಸ್ವಲ್ಪ ಬೇಗ ರೀಚ್ ಆಗಬೇಕಿತ್ತು. ಸೊ ಹೊರಟ್ಬಿಟ್ವಿ. ಅದೇ ಟ್ರೈ ಮಾಡಿದ್ವಿ.
ಇದು ಒಳಗೆ. ಒಳ್ಳೊಳ್ಳೆ ಮೆಮೊರೀಸ್ನ ತಗೊಂಡು ಕೇರಳಗೆ ಬಾಯ್ ಹೇಳ್ತಾ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದೀವಿ. Thanks for watching. Don't forget to subscribe.